ಮೇಕಪ್ ಹಾಕಿದ್ವಿ ಸರ್, ಫುಲ್ ಸನ್ನಲ್ಲಿ ನಿಲ್ಸಿ ಅದು ಅಷ್ಟು ಬೇಗ ಆಗಲ್ಲ, ಅದು ರೆಡ್ ಆಗ್ಬಿಡುತ್ತೆ. ಆಕ್ಚುಲಿ ಆನೆಸ್ಟ್ಲಿ ಅದು ಅವರು ಡಾರ್ಕ್ ಆಗಿರ್ಬೇಕು ಅಂತ ಏನಿಲ್ಲ, ಬಿಕಾಸ್ ತುಂಬಾ ಜನ ಫೇರ್ ಆಗಿರೋರು ವರ್ಕರ್ ಲೈಕ್ ಹೆಲ್ಪರ್ಸ್ ಇದ್ದಾರೆ. ಇಟ್ಸ್ ನಾಟ್ ದಟ್, ಇಟ್ಸ್ ಅ ವೆರಿ ಟಿಪಿಕಲ್ ಥಿಂಗ್ ದಟ್ ಡಾರ್ಕ್ ಆಗಿರ್ಬೇಕಂತ. ಐಡಿಯಾ ವಾಸ್ ಅವ್ರು ಓಡಾಡಿ ಟ್ಯಾನ್ ಆಗಿ ಇರ್ತಾರೆ, ಬಿಸಿಲಲ್ಲಿ ಓಡಾಡ್ತಾರೆ ಸಾಧಾರಣವಾಗಿ ಅವರೆಲ್ಲ. ಸೊ ಆ ಲುಕ್ ಸ್ವಲ್ಪ ನನ್ ಸ್ಕಿನ್ ಟ್ಯಾನ್ ಆಗಿದ್ರೆ ಹಿಂಗಿರುತ್ತೆ, ಅದು ಪ್ರಯತ್ನ ಪಟ್ಟಿದ್ದೀನಿ. ಫಸ್ಟ್ ಟೈಮ್ ನೀವು ಗ್ಲಾಮರ್ ಅಂತ ಹೇಳಿದಕ್ಕೆ ಬೇಜಾರಾಗ್ತಿರೋದು. ಫಸ್ಟ್ ಟೈಮ್ ಅವ್ರು ನೀವು ಗ್ಲಾಮರ್ ಆಗಿದ್ದೀವಿ. ಇಲ್ಲ ಇಲ್ಲ, ನಾನು ಆ ಕ್ಯಾರೆಕ್ಟರ್ ಮಾಡಿದ್ದೀನಿ ನೋಡಿ, ಎಷ್ಟು ಕ್ಯಾರೆಕ್ಟರ್ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಪ್ರಿಯಾಂಕಾ ಅವ್ರೆ, ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ಬೇಕು ನಿಮ್ಗೆ. ಯಾಕಂದ್ರೆ ಯಾರನ್ನು ಯಾವ ಹೀರೋಯಿನ್ ಆದ್ರೂ ಇನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ. ಸೊ ಅದನ್ನ ನೀವು ಅಕ್ಸೆಪ್ಟ್ ಮಾಡಿ ಈ ಪಾತ್ರನ ಮಾಡಿರೋದಿದೆಯಲ್ಲ, ಒಂದು ಮನೆ ಕೆಲಸದವ್ರು ಮಾಡಿ, ಮತ್ತೆ ಅದು ಎಷ್ಟು ಸೆನ್ಸಿಟಿವ್ ಪಾತ್ರ, ಸೂಕ್ಷ್ಮವಾಗಿರೋ ಪಾತ್ರನ ಅಕ್ಸೆಪ್ಟ್ ಮಾಡಿರಲ್ಲ. ನನಗೆ ಗೊತ್ತಿರಂಗೆ ನಾನು ಇವಾಗ ಏನಾದ್ರು ಡೈರೆಕ್ಟರ್ ಆಗಿ ಕೇಳಿದ್ರೆ ಹಲವಾರು ಹೀರೋಯಿನ್ಸ್ ಗಳು ಇಲ್ಲ ಅಂತಾರೆ, ಫಸ್ಟ್ ಚಾಯ್ಸ್ ಅಲ್ಲಿ ಬ್ರಿಂಗ್ ಸಮ್ ಆಫ್ ದ ಸ್ಕ್ರಿಪ್ಟ್ ಅಂತಾರೆ. ಅಂತದ್ರಲ್ಲಿ ನೀವು ಅಕ್ಸೆಪ್ಟ್ ಮಾಡಿ ಅದನ್ನ ಧೈರ್ಯವಾಗಿ ತಗೊಂಡು ಇವತ್ತು ಇಲ್ಲಿ ಕೂತಿರೋದು ಮತ್ತು ಕ್ಯಾನ್ ಅಲ್ಲಿ ಹೋಗಿ ಮಾತಾಡೋದು ಎಕ್ಸ್ಟ್ರಾರ್ಡಿನರಿ. ಕಂಗ್ರಾಟ್ಸ್ ಟು ಯು. ನಮಸ್ಕಾರ. ಇರಲಿ, ಒಂದು ವಿಶೇಷವಾದ ಸಿನಿಮಾ ಅಂತ ಹೇಳ್ಬೇಕು ಇದಕ್ಕೆ. ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟರ್ ಶ್ರುತಿ, ಫಸ್ಟ್ ಟೈಮೇ ಫಿಲಮು ಕಾನ್ ಫಿಲಮ್ ಫೆಸ್ಟಿವಲ್ ಅಲ್ಲಿ ಇದಾಗ್ತಾ ಇದೆ. ದಟ್ಸ್ ಸೋ ಗುಡ್, ಕಂಗ್ರ್ಯಾಚುಲೇಷನ್ಸ್. ಅಂಡ್ ಸರ್, ಯು ಆಕ್ಟೆಡ್ ರಿಯಲಿ ವೆಲ್ ಸರ್. ವಿತ್ ಅ ಸ್ಮಾಲ್ ಗ್ಲಿಮ್ಸ್ ಅಲ್ಲೇ ರಿಯಲಿ ಆಕ್ಟೆಡ್ ವೆರಿ ವೆಲ್. ಯು ಆರ್ ಎ ಗ್ರೇಟ್ ಆರ್ಟಿಸ್ಟ್, ಎವ್ರಿಬಡಿ ನೋಸ್ ದಟ್. ಅಂಡ್ ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು ನೀವು ಮಾಡಿದ್ದೀರಾ, ಒಳ್ಳೇದಾಗ್ಲಿ. ಆಮೇಲೆ ನಮ್ಮ ಮನೇಲಿ ಒಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಇದ್ದಾರೆ ನೋಡಿ ಪಕ್ಕದಲ್ಲಿ. ಕನ್ನಡದಲ್ಲಿ ಇಲ್ಲ ಅಂದ್ರೆ ಹಿಂದಿ, ಹಿಂದಿ ಇಲ್ಲ ಅಂದ್ರೆ ಇನ್ನೊಂದ್ ಕಡೆ, ಆತರ ನಡಾರ್ ಅಂತ ಹಿಂಗ್ ಆಡಿದ್ದು ಫ್ರಾನ್ಸ್ಗೆ ಹೋಗ್ತಾ ಇದ್ದೀರಲ್ಲ ಎಲ್ಲ, ಫ್ರಾನ್ಸ್ಗೆ. ನನ್ ಕರ್ಕೊಂಡೋಗಮ್ಮ ಅಂದೆ, ಇಲ್ಲ ಚಾನ್ಸ್ ಇಲ್ಲ, ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಅಂತ ಹೇಳಿದ್ರು. ಇರ್ಲಿ, ಓಕೆ. ನಾವು ನೆಕ್ಸ್ಟ್ ಒಂದು ನಾನು ಅದ್ರ ನೆಕ್ಸ್ಟ್ ಯಾವ್ದಿದೆ, ಆಸ್ಕರ್ ಅಲ್ವಾ? ಅದ್ರ ನೆಕ್ಸ್ಟ್ ಯಾವ್ದಿದೆ? ಮೂಡಿಗೆ ಚಂದ್ರಲೋಕ ಇಲ್ಲೇ ಇದೆ. ಓಕೆ, ಗುಡ್, ತುಂಬಾ ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಫಾರ್ ಎವ್ರಿಬಡಿ. ಅಂಡ್ ನಾನ್ ಪಿಕ್ಚರ್ ನೋಡಿಲ್ಲ, ಇವ್ರು ನೋಡಿದಾರಂತೆ, ಬಹಳ ಖುಷಿ ಪಡ್ತಿದ್ರು, ತುಂಬಾ ಅದ್ಭುತವಾಗಿದೆ ಅಂತ. ಒಂದು ವಿಭಿನ್ನವಾದ ಪ್ರಯತ್ನ, ವೆರಿ ವೆರಿ ಡಿಫ್ರೆಂಟ್, ಏನೋ ಒಂದು ಎಕ್ಸ್ಪೆರಿಮೆಂಟಲ್ ಅಂಡ್ ವಾಟ್ ಟು ಡು ಬ್ರಿಡ್ಜ್ ಕೈಂಡ್ ಆಫ್ ಫಿಲಮ್, ಬೋತ್ ಕಮರ್ಷಿಯಲ್ ಆಸ್ ವೆಲ್ ಆಸ್ ಆರ್ಟ್ ಅಂಡ್ ಇಂಟರ್ನ್ಯಾಷನಲ್ ಸ್ಟೈಲ್ ಆಫ್ ಫಿಲಮ್. ಗುಡ್, ಒಳ್ಳೇದಾಗ್ಲಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ಬಂದಿದ್ದಕ್ಕೆ ಮೊದಲಾಗಿ USD ಇಂದ ನಮ್ ಕ್ಯಾಪ್ಟನ್ ಥ್ಯಾಂಕ್ ಯು ಸೋ ಮಚ್. US ಡಾಲರ್ ಅನ್ಕೋಬಾರ್ದು, ಉಪೇಂದ್ರ ಸ್ಕೂಲ್ ಆಫ್ ಡ್ರಾಮಾ, ನಿಜವಾಗ್ಲು. And thank you so much Inder for always being my lucky charm and ತುಂಬಾ supportive. Thank you so much. ನಮ್ಮ ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಶಿತಿ, ಪ್ರವೀಣ್ ಸರ್, ರಾಜ್ ಸರ್ ಇಸ್ ಹಿಯರ್, ವಿಜಯ್ ಸರ್ ಅಂಡ್ ಚರಣ್ ಅವರು, ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಫಸ್ಟ್ ಆಫ್ ಆಲ್, ನಾನು ತುಂಬಾ ಜಾಸ್ತಿ ಮಾತಾಡಲ್ಲ, ನೀವು ತುಂಬಾ ಟೈಮ್ ಇಂದ ಕೂತಿದ್ದೀರಾ. ಮುಖ್ಯವಾಗಿ ಕ್ಯಾರೆನ್ ನನ್ಗೆ ನರೇಷನ್ ಝೂಮ್ ಅಲ್ಲಿ ಮಾಡಿದ್ಲು, ಬಟ್ ಒಂದ್ಸತಿನೂ ಸ್ಕ್ರಿಪ್ಟ್ ನೋಡ್ಲಿಲ್ಲ, ಒಂದ್ಸತಿನೂ ಬ್ಲಿಂಕ್ ಮಾಡ್ಲಿಲ್ಲ. ಐ ಥಿಂಕ್ 1 hour ಇಡೀ ಸ್ಕ್ರಿಪ್ಟ್ ನ ಅವ್ರ ಹಾರ್ಟ್ ಅಲ್ಲಿ, ಮೈಂಡ್ ಅಲ್ಲಿ ಇತ್ತು. ಅಲ್ಲಿಂದಾನೇ ನಂಗೆ ತುಂಬಾ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರ ಬಗ್ಗೆ. ತುಂಬಾ ಡೀಟೇಲ್ಡ್ ಆಗಿ, ತುಂಬಾ ಕ್ಲಾರಿಟಿಯಿಂದ ನಂಗೆ ಸ್ಕ್ರಿಪ್ಟ್ ಹೇಳಿದ್ರು. ನಂಗೆ ಸ್ಟೋರಿ ತುಂಬಾ ಇಷ್ಟ ಆಗಿತ್ತು. ಬಟ್ ಒಂದ್ ಕನ್ಫ್ಯೂಷನ್ ಇತ್ತು, ನಾನ್ ಯಾಕೆ ಅಂತ. ನಾನು ಅದನ್ನ ಕೇಳಿದೆ, ಬಿಕಾಸ್ ಯಾರು ಅದು ಯೂಶಲಿ ನಾವು ಕಾಸ್ಟಿಂಗ್ ಮಾಡಿದಾಗ ಒಂದು ಟಿಪಿಕಲ್ ಈ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗತ್ತೆ ಅಂತ ಇರುತ್ತೆ. ಸೊ ನಾನು ಕೇಳಿದೆ, ನನ್ಗೆ ಯಾಕೆ ಆಯ್ಕೆ ಮಾಡ್ಬೇಕು ಅಂತ, ಇದಕ್ಕೆ ಅಂತ. ಶಿ ಸೆಡ್, ನನ್ಗೆ ನಿಮ್ ಗ್ರೇಸ್ ಬೇಕು ಮೇಡಮ್, ಆಕ್ಚುಲಿ ನಾನು ಟಿಪಿಕಲ್ ಕಾಸ್ಟಿಂಗ್ ಬೇಡ, ನನ್ಗೆ ನಿಮ್ ಮ್ಯಾನರಿಸಮ್ಸ್, ನಿಮ್ ಗ್ರೇಸ್ ಬೇಕು. ಐ ರಿಮೆಂಬರ್ ಯು ಸೆಡ್ ದಟ್ ಟು ಮೀ. ಅಂಡ್ ಸೊ ನನ್ಗೆ ತುಂಬಾ ಖುಷಿ ಆಯ್ತು. ಆಸ್ ಅ ಕ್ಯಾರೆಕ್ಟರ್ ನನಗೆ ತುಂಬಾ ಚಾಲೆಂಜಿಂಗ್ ಅನ್ಸ್ತು ಆಸ್ ಅನ್ ಆಕ್ಟರ್ ಇದು ಮಾಡ್ಬೇಕಂತ. ಅದ್ರ ಜೊತೆಗೆ ಅಫ್ಕೋರ್ಸ್ ಪ್ರವೀಣ್ ಸರ್ ಜೊತೆ ವರ್ಕ್ ಮಾಡೋದು, ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅವ್ರ ಎಕ್ಸ್ಟ್ರಾರ್ಡಿನರಿ ಆರ್ಟಿಸ್ಟ್,
ಅವರು ಕೂಡ ಐ ಡೋಂಟ್ ಥಿಂಕ್ ಒಂದೇ ಸತಿ ಸ್ಕ್ರಿಪ್ಟ್ ನೋಡಿದ್ರು. ನಾವು ಶೂಟಿಂಗ್ ಮಾಡಿದಾಗ ಇಡೀ ಸ್ಕ್ರಿಪ್ಟ್ ಬೈ ಹಾರ್ಟ್ ಮಾಡ್ಕೊಂಡು ಬಂದಿರೋದು. ಸೊ ಐ ಹ್ಯಾವ್ ಟು ರಿಯಲಿ ಸ್ಟೆಪ್ ಅಪ್ ಫಾರ್ ದಿಸ್ ಮೂವಿ. ಪ್ರತಿಯೊಂದು ನನ್ನ ಡೈಲಾಗ್ಸ್ ಆಗ್ಲಿ, ಅವ್ರ ಡೈಲಾಗ್ಸ್ ಆಗ್ಲಿ, ಎಲ್ರದ್ದು ಡೈಲಾಗ್ಸ್ ಆಗ್ಲಿ, ಅವ್ರಿಗೆ ಎಲ್ಲಾ ಜ್ಞಾಪಕ ಇತ್ತು, ಬೈ ಹಾರ್ಟ್ ಆಗಿತ್ತು. ಅಂಡ್ ಕಟ್ ಆದ್ಮೇಲೆ ಅವ್ರ ಕ್ಯಾರೆಕ್ಟರ್ ಇಲ್ಲಿನೇ ಇರೋದು ಯಾವಾಗ ಈ ಶೂಟಿಂಗ್ ಅಲ್ಲಿ. ಸೊ ಕ್ಯಾರೆಕ್ಟರ್ ಇಂದ ಆಚೆ ಬಂದೇ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಮೂವಿ ಮುಗ್ಸಾದ್ಮೇಲೆ ಅವ್ರಿಗೆ ನಾನು ಈ ಗೆಟಪ್ ಅಲ್ಲಿ ನೋಡ್ತಾ ಇದ್ದೀನಿ. ಸೊ ಅದ್ ನಾನು ತುಂಬಾ ಕಲ್ತಿದ್ದೀನಿ. ಐ ಮೀನ್ ಐ ಆಲ್ವೇಸ್ ಸೇ ದಟ್ ಐ ಆಮ್ ಅ ಸ್ಟೂಡೆಂಟ್ ಆಫ್ ಸಿನಿಮಾ. ಕಲಿತಾ ಇದ್ದೀನಿ. 25 ವರ್ಷ ಆಗಿದೆ, 50 ಫಿಲ್ಮ್ಸ್ ಕಂಪ್ಲೀಟ್ ಆಗಿದೆ, ಆದ್ರೂ ಐ ಆಮ್ ಸ್ಟಿಲ್ ಲರ್ನಿಂಗ್. ಅಂಡ್ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ನ್ಯೂ ಫಿಲ್ಮ್ ಮೇಕರ್ಸ್ ವಿಲ್ ಗಿವ್ ಆಪರ್ಚುನಿಟೀಸ್ ಲೈಕ್ ದಿಸ್ ಅಂತ ತುಂಬಾ ಖುಷಿ ಆಗುತ್ತೆ. ನಾನು ತುಂಬಾ ಯಂಗ್ ಫಿಲ್ಮ್ ಮೇಕರ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ಅವ್ರದ್ದು ಎನರ್ಜಿ ಆಗ್ಲಿ, ಅವ್ರದ್ದು ಥಾಟ್ಸ್ ಆಗ್ಲಿ ತುಂಬಾ ಬೇರೆ ತರ ಇದೆ. ಅಂಡ್ ಐ ಫೀಲ್ ವೆರಿ ಲಕ್ಕಿ ಅಂಡ್ ಬ್ಲೆಸ್ಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಅಂಡ್ ರಾಜು ಅವರಿದ್ರು, ತುಂಬಾ ಗೈಡ್ ಮಾಡಿದ್ರು. ಮುಖ್ಯವಾಗಿ ಈ ಸಬ್ಜೆಕ್ಟ್ ಆಲ್ಝೈಮರ್ಸ್ ಬಗ್ಗೆ ಐ ಥಿಂಕ್ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಆಕ್ಚುಲಿ. ಲೈಕ್ ನಮ್ಮ ಮನೇಲಿ ಎಲ್ಲರೂ ತುಂಬಾ ಜನ ವಯಸ್ಸಾಗಿರೋರು ಇರ್ತಾರೆ, ಮರು ಅಂತಾರೆ. ಬಟ್ ಅದು ಕ್ಲಿನಿಕಲಿ ಯಾವಾಗ ಮರುವಿಂದ ಅಲ್ಝೈಮರ್ಸ್ ಆಗುತ್ತೆ ಅಥವಾ ಡಿಮೆನ್ಷಿಯಾ ಆಗುತ್ತೆ ಅಂತ ಅದು ಒಂದು ನಾವು ತುಂಬಾ ಚೆನ್ನಾಗಿ ತೋರಿಸಿದೀವಿ ಈ ಮೂವಿಯಲ್ಲಿ. ಕ್ಲಿನಿಕಲಿ ಅಲ್ಝೈಮರ್ಸ್ ಜಾಸ್ತಿ ಆಗ್ತಾ ಯಾವ ತರ ಆಗತ್ತೆ ಒಬ್ರಿಗೆ. ಸೊ ಐ ಥಿಂಕ್ ಎಲ್ರಿಗೂ ಇದು ಗೊತ್ತಾಗ್ಬೇಕು. ಇದು ಒಂದು ಎಜುಕೇಶನಲ್ ಕೂಡ ಸ್ವಲ್ಪ. ಅದ್ರ ಜೊತೆಲಿ ಕೇರ್ ಗಿವರ್ಸ್ ಲೈಫ್ ಅಲ್ಲಿ ಏನ್ ಸಮಸ್ಯೆಗಳಿರುತ್ತೆ, ಅವ್ರದ್ದು ಒಂದು ಫ್ಯಾಮಿಲಿ ಇರುತ್ತೆ, ಅವರು ಯಾವ ಸಮಸ್ಯೆಯಿಂದ ಆಚೆ ಬಂದು ಕೇರ್ ಕೊಡ್ತಾರೆ ಅಂತ. ಸೊ ಅದಕ್ಕೆ ಒಂದು ಎಂಪತಿ ಕ್ರಿಯೇಟ್ ಆಗುತ್ತೆ ಅನ್ಸುತ್ತೆ ಈ ಮೂವಿಯಿಂದ. ಸೊ ತುಂಬಾ ವಿಷಯಗಳಿದೆ ಮೂವಿನಲ್ಲಿ. ಅದ್ರ ಜೊತೆಲಿ ಒಂದು ಬರೀ ಡಾಕ್ಯುಮೆಂಟ್ರಿ ತರ ಅಲ್ಲ ಅನ್ಕೋಬೇಡಿ. ಇದರಲ್ಲಿ ಲೈಟ್ ಮೂಮೆಂಟ್ಸ್ ಕೂಡ ಇದೆ, ಫ್ರೆಂಡ್ಶಿಪ್ ಇದೆ, ಹ್ಯೂಮನ್ ರಿಲೇಷನ್ಸ್ ಬಗ್ಗೆ ಕೂಡ ಇದೆ. ಸೊ ಇಟ್ ವಾಸ್ ಓವರ್ ಆಲ್ ಯೂನಿಕ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಕನ್ನಡ ಅಂಡ್ ಹಿಂದಿ ವರ್ಷನ್ ಮಾಡಿದೀವಿ. ಅಂಡ್ ಫಸ್ಟ್ ಟೈಮ್ ಐ ಥಿಂಕ್ ನನ್ನ ಸಿನಿಮಾ ಕಾನ್ಸ್ಗೆ ಪ್ರೀಮಿಯರ್ ಆಗ್ತಿದೆ ಅಂತ ತುಂಬಾ ಖುಷಿ ಆಗಿದೆ. So it's a big honor and I'm so proud of my team and thank you so much ಎಲ್ರಿಗೆ. ಎಸ್ಪೆಷಲಿ ನನ್ನ ಯಜಮಾನರು ಇಲ್ಲಿ ಕೂತಿದ್ದಾರೆ, ಅವರಿಂದಾನೇ ನಂಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ನಿಜವಾಗ್ಲೂ ನಾನು ಇದು ಮಾಡ್ತಾ ಇಲ್ಲ, ಬಟ್ ತುಂಬಾ ಜನ ಲೈಕ್ ಸ್ಟಕ್ ಆಗ್ಬಿಡ್ತಾರೆ ಆಫ್ಟರ್ ದಿಸ್ ನಾನು ಏನ್ ಮಾಡೋದು ಅಂತ. ಬಟ್ ಅವರಿಂದ ಒಂದ್ ದಿವಸ ನಂಗೆ ಬೋರ್ ಆಗಲ್ಲ. ಪ್ರತಿಯೊಂದು ವಿಷಯಗಳು ತಿಳ್ಕೊಂತೀನಿ. ಹಿ ನೋಸ್ ಸೋ ಮೆನಿ ಥಿಂಗ್ಸ್. ದಿವಸ ಏನೇನೋ ಹೊಸದಾಗಿ ಹೇಳ್ತಾನೆ ಇರ್ತಾರೆ. ಸೊ ನಾನು ಮನೆಯಲ್ಲಿ ಕೂಡ USD ಅಲ್ಲಿ ತುಂಬಾ ಕಲಿತಾ ಇದ್ದೀನಿ ಅವರಿಂದ. ಅಂಡ್ ಡೆಫಿನೆಟ್ಲಿ ಆಕ್ಚುಲಿ ಅವ್ರು ಹಂಗೆ ಹೇಳಿದ್ರು. ಬಟ್ ಐ ಡೋಂಟ್ ಥಿಂಕ್ ಈ ತರ ಕ್ಯಾರೆಕ್ಟರ್ ನಂಗೆ ಮದುವೆಗಿಂತ ಮುಂಚೆ ಬಂದಿದ್ರೆ ಐ ವುಡ್ ಹ್ಯಾವ್ ಬೀನ್ ಏಬಲ್ ಟು ಡು ಜಸ್ಟಿಸ್ ಟು ಇಟ್. ಬಿಕಾಸ್ ಆಫ್ಟರ್ ಬಿಕಮಿಂಗ್ ಅ ಮದರ್, ವೈಫ್ ಅಂಡ್ ಅ ಕೇರ್ ಗಿವರ್ to one unconditional love, I think after you have no it's not. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ತನಕ ಎಲ್ಲರೂ ಉಪೇಂದ್ರ ಅವರಿಂದ ಇನ್ನೊಂದು ಕಲಿಬೇಕು. ಹೆಂಡತಿ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಅಂತ. ಎಷ್ಟು ಸೈಲೆಂಟ್ ಆಗಿದ್ರು ಇಷ್ಟೊತ್ತು, ಫುಲ್ ಎಲ್ಲ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಸೈಲೆಂಟ್ ಆಗಿದ್ರು. ಇಲ್ಲ ನಾನು what I mean is Khandita, after all the life experiences to do a character like this is like I had some things that I could tap into nanga emotions ಬಗ್ಗೆ. And of course ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಗ್ರ್ಯಾಂಡ್ ಮದರ್ಗೆ ಸ್ವಲ್ಪ ಅಲ್ಝೈಮರ್ಸ್ ಇತ್ತು. ಸೊ ಐ ಹ್ಯಾವ್ ಸೀನ್ ಇಟ್. ಐ ಥಿಂಕ್ ಎಲ್ರಿಗೆ ಒಂಚೂರು ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ಸಪೋರ್ಟ್ ಅವರ್ ಫಿಲ್ಮ್. ಇದು ಬೇರೆ ತರ ಫಿಲ್ಮ್, ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಪಟ್ಟಿದ್ವಿ, ಎಸ್ಪೆಷಲಿ ಶಿತಿ. ದಿಸ್ ಇಸ್ ಹರ್ ಫಸ್ಟ್ ಫೀಚರ್ ಫಿಲ್ಮ್ and we're doing a theatrical release, so please do support it. Thank you. Namaste. Thank you so much.